ಇತಿಹಾಸ ಪ್ರಸಿದ್ಧ ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದ ಜಾತ್ರೆಯಾದ ರಥೋತ್ಸವ ದಿನದಂದು ಬೇಬಿ ಬೆಟ್ಟದ ಮಠ ಲಿಂಗಾಯತರದ್ದು ಎಂಬ ಮಾತಿನಿಂದ ಸಾಕಷ್ಟು ಗೊಂದಲ ಉಂಟಾಯಿತು. ಜೊತೆಗೆ ಎಚ್.ಡಿ. ದೇವೇಗೌಡ, ಬಿ.ಎಸ್. ಯಡಿಯೂರಪ್ಪ, ಬಿ.ವೈ. ವಿಜಯೇಂದ್ರ, ಸುಮಲತಾ ಅಂಬರೀಶ್, ಎಚ್.ಡಿ. ಕುಮಾರಸ್ವಾಮಿ, ಧರ್ಮಸ್ಥಳದ ವೀರೇಂದ್ರ ಹೆಗಡೆ, ಸಿ.ಎಸ್. ಪುಟ್ಟರಾಜು, ಡಾ. ಇಂದ್ರೇಶ್ ಹಾಗೂ ವಿವಿಧ ಮಠಾಧೀಶರ ಚಿತ್ರವಿದ್ದ ಫ್ಲೆಕ್ಸ್ ಹರಿದು ಮುರಿದಿರುವ ಘಟನೆ ನಡೆದಿದೆ. ಬೇಬಿ ಬೆಟ್ಟ ಜಾತ್ರಾ ಮಹೋತ್ಸವದಲ್ಲಿ ದೇವರ ರಥೋತ್ಸವ ಭಕ್ತಿಪೂರ್ವಕವಾಗಿ ನಡೆಯಿತು. ಮಠಕ್ಕೆ ಬಿ.ವೈ. ವಿಜಯೇಂದ್ರ, ಯದುವೀರ್ ಆಗಮಿಸುತ್ತಿರುವ ಹಿನ್ನೆಲೆ ಮಠದ ಮುಂಭಾಗ ಬಿಜೆಪಿ-ಜೆಡಿಎಸ್ ನಾಯಕರ ಚಿತ್ರವುಳ್ಳ ಫ್ಲೆಕ್ಸ್ ಹಾಕಲಾಗಿತ್ತು. ಫ್ಲೆಕ್ಸ್ನಲ್ಲಿ ಪ್ರಧಾನಿ ಮೋದಿ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಧರ್ಮಸ್ಥಳದ ವೀರೇಂದ್ರ ಹೆಗಡೆ, ಬಿಜೆಪಿ ವರಿಷ್ಠ ಬಿ.ಎಸ್. ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ, ಮೈಸೂರು ಸಂಸದ ಯದುವೀರ್, ಮಾಜಿ ಸಚಿವ ಸಿ.ಎಸ್. ಪುಟ್ಟರಾಜು, ಬಿಜೆಪಿ ಜಿಲ್ಲಾಧ್ಯಕ್ಷ ಡಾ. ಇಂದ್ರೇಶ್ ಸೇರಿದಂತೆ ವಿವಿಧ ಮಠಾಧೀಶರು, ಗಣ್ಯರ ಚಿತ್ರ ಹಾಕಲಾಗಿತ್ತು. ಫ್ಲೆಕ್ಸ್ಗಳನ್ನು ನೋಡಿದ ಕೆಲ ಕಾರ್ಯಕರ್ತರು ಹಾಗೂ ಶಾಸಕರ ಅಭಿಮಾನಿಗಳು, ನಮ್ಮ ನಾಯಕ ಶಾಸಕ ದರ್ಶನ್ ಪುಟ್ಟಣ್ಣಯ ಫೋಟೋ ಹಾಕಿಲ್ಲ, ಯಾರು ಈ ಫ್ಲೆಕ್ಸ್ ಹಾಕಿದ್ದು ಎಂದು ಜೋರಾಗಿ ಕಿರುಚಾಡುತ್ತಿದ್ದಾಗ ಮತ್ತಷ್ಟು ಜನ ಸೇರಿಕೊಂಡು ಬೇಬಿ ಬೆಟ್ಟದ ಜಾತ್ರೆ ನಡೆಸುತ್ತಿರುವುದು ಶಾಸಕರು. ಆದರೆ ಶಾಸಕರ ಫೋಟೋ ಇಲ್ಲದೆ ಬಿಜೆಪಿ-ಜೆಡಿಎಸ್ ನಾಯಕರ ಫೋಟೋ ಮಾತ್ರ ಹಾಕಿದ್ದಾರೆ ಎಂದು ಆಕ್ರೋಶಗೊಂಡು ಬಿ.ವೈ. ವಿಜಯೇಂದ್ರ, ಯದುವೀರ್ ಹಾಗೂ ನಾಯಕರು ಇದ್ದ ಒಂದು ಫ್ಲೆಕ್ಸ್ ಕಿತ್ತು ಉಲ್ಟಾ ಎಸೆದರು. ಮತ್ತೊಂದು ದೊಡ್ಡ ಫ್ಲೆಕ್ಸ್ ಕಿತ್ತಾಕಲು ಯತ್ನಿಸಿದಾಗ ಕೆಲ ಕಾಲ ಗೊಂದಲ ಸೃಷ್ಟಿಯಾಯಿತು. ಸ್ಥಳಕ್ಕೆ ಆಗಮಿಸಿದ ಶಾಸಕರ ಸಂಬಂಧಿ ರಾಘವ ಅವರು ಎಲ್ಲರನ್ನೂ ಸಮಾಧಾನಪಡಿಸಿ ಈ ವಿಷಯ ದೊಡ್ಡದು ಮಾಡಬೇಡಿ ಎಂದು ಮನವಿ ಮಾಡಿಕೊಂಡರೂ ಸಮಾಧಾನ ಆಗಲಿಲ್ಲ. ಇದೇ ಸಂದರ್ಭದಲ್ಲಿ ಮಠಕ್ಕೆ ಆಗಮಿಸಿದ ಭಕ್ತಾದಿಯೊಬ್ಬ, ಬೇಬಿ ಬೆಟ್ಟ ಮಠ ಯಾರದ್ದು? ನಮ್ಮ ಲಿಂಗಾಯತರಿಗೆ ಸೇರಿದ್ದು, ಇದು ಲಿಂಗಾಯತರ ಮಠ ಎಂದು ಹೇಳಿದ್ದ ಮಾತು ಸ್ಥಳದಲ್ಲಿದ್ದ ಭಕ್ತಾದಿಗಳ ನಡುವೆ ತೀವ್ರ ಗೊಂದಲ ಸೃಷ್ಟಿಯಾಗಿ ಎರಡು ಗುಂಪುಗಳ ನಡುವೆ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಮಠಕ್ಕೆ ಯಾರ್ಯಾರು ಕಷ್ಟಪಟ್ಟಿದ್ದಾರೆ ಎಂಬುದು ನಮಗೂ ಗೊತ್ತಿದೆ ಎಂದು ಕೆಲ ಕಾಲ ಕಿರುಚಾಟ, ಕೂಗಾಟ ನಡೆಯಿತು. ಅಷ್ಟರಲ್ಲಿ ಸ್ಥಳಕ್ಕೆ ಆಗಮಿಸಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಎಲ್ಲರನ್ನೂ ಸಮಾಧಾನಪಡಿಸಿ, ಈ ಮಠ ಒಂದು ಜಾತಿಗೆ ಸೇರಿದ್ದಲ್ಲ, ಜಾತ್ಯತೀತವಾಗಿ ಎಲ್ಲ ವರ್ಗಕ್ಕೂ ಸೇರಿದ ಮಠವಾಗಿದೆ. ಯಾರೋ ಹೇಳಿದಾಕ್ಷಣ ಆ ರೀತಿ ಆಗೋದಿಲ್ಲ. ಜಾತ್ರೆಗೆ ಕಪ್ಪು ಚುಕ್ಕಿ ತರುವ ರೀತಿ ಯಾರೂ ನಡೆದುಕೊಳ್ಳಬೇಡಿ. ಫ್ಲೆಕ್ಸ್ ಚಿತ್ರದಲ್ಲಿ ಗೊಂದಲ ಬಗ್ಗೆ ಪ್ರಸ್ತಾಪಿಸಿದ ಶಾಸಕರು, ಹೊರಗಡೆಯಿಂದ ಬಂದ ಗಣ್ಯರಿಗಾಗಲಿ ಯಾರಿಗಾದರೂ ಅತ್ಯಂತ ಗೌರವದಿಂದ ವರ್ತಿಸಬೇಕು. ಇಲ್ಲಸಲ್ಲದ ವರ್ತನೆ, ಅಗೌರವದಿಂದ ಯಾರೂ ನಡೆದುಕೊಳ್ಳಬಾರದು ಎಂದು ಸಿಟ್ಟಿನಿಂದ ಕಾರ್ಯಕರ್ತರಿಗೆ ಸೂಚಿಸಿ ಎಚ್ಚರಿಸಿದರು. ಮಠದಿಂದ ಹೊರಗಡೆ ಬಂದ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾ. ಇಂದ್ರೇಶ್ ಅವರಿಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಹಸಿರು ಶಾಲು ಹಾಕಿ ಸನ್ಮಾನಿಸುತ್ತಿದ್ದಾಗ ಕೆಲವರು ಡಾ. ಇಂದ್ರೇಶ್ ಹಾಗೂ ಶಾಸಕ ದರ್ಶನ್ ಪುಟ್ಟಣ್ಣಯ್ಯಗೆ ಜೈಕಾರ ಘೋಷಣೆ ಕೂಗಿದರು. ಸ್ಥಳದಲ್ಲಿದ್ದ ರೈತ ಸಂಘದ ಕಾರ್ಯಕರ್ತನೊಬ್ಬ ಡಾ. ಇಂದ್ರೇಶ್ಗೆ ಧಿಕ್ಕಾರ ಕೂಗಿದ ಪ್ರಸಂಗವೂ ನಡೆಯಿತು. ಒಟ್ಟಾರೆ ಬೇಬಿ ಬೆಟ್ಟದಲ್ಲಿ ನಡೆದ ಫ್ಲೆಕ್ಸ್ ಗಲಾಟೆ ಮಠ ಲಿಂಗಾಯತರದ್ದು ಎಂಬ ವಿಷಯ ಕೆಲ ಕಾಲ ತೀವ್ರ ಗೊಂದಲಕ್ಕೆ ಸೃಷ್ಟಿಯಾಗಿತ್ತು. ಆದರೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸ್ಥಳದಲ್ಲಿ ಇಲ್ಲದಿದ್ದರೆ ಕೈ ಮಿಲಾಯಿಸುವ ತನಕ ಹೋಗುತ್ತಿತ್ತು ಎಂಬ ಮಾತು ಕೇಳಿ ಬಂದಿತ್ತು. ಸರಿಯಪ್ಪ, ಯಾರು ಅಭಿಮಾನ ಕಾಳೆಗೋಡು ಕೊಪ್ಪಳ ಆನಂದನ್ನು ಸೇರ್ಕೊಂಡು ರಾತ್ರಿ ಕಟ್ವಾಡ ತಗೊಬಂದು ಕಟ್ಕೊಂಡು ಇಲ್ಲದೆ ಹೋದ ಇದನ್ನ ಸೃಷ್ಟಿ ಮಾಡ್ತಾ ಇದಾರೆ. ತಂದು ಇದು ಮಾಡ್ತಾ ಇದಾರೆ. ದರ್ಶನ್ ಪುಟ್ಟ MLA ಅವರು ಶಾಸಕರು ಫೋಟೋ ಅವರ ದರ್ಶನ್ ಪುಟ್ಟಣ್ಣ ಫೋಟೋ ಇರ್ಬೇಕಾಯ್ತು ಕಾರಣ. ಏನು ಗೊತ್ತಿಲ್ಲ.
ಯಾರೋ ಒಬ್ಬ ಬಂದಿರಕ್ಕೆ ಎಲ್ಲಂದ್ರೂ ಸುಮ್ಮನೆ ಯಾಕೆ ಯಾರೋ ಒಬ್ಬ ಅಯೋಗ್ಯ ಸಮಸ್ಯೆ ಆಗಿದೆ. ಅದಕ್ಕೆ ಅವ್ರೇನ್ ಕೇಳ್ತಾರೆ, ತಪ್ಪಾಯ್ತು ಇದು ಎಲ್ಲರೂ ಮಠ ಅಂತ ಅನ್ಸ್ತೀವಿ ಅಷ್ಟೇ ಅಂತ ಕೇಳ್ತಾರೆ. ಅದ್ ಹೇಳ್ತಾರೆ ಅಷ್ಟೇ. ಕೇಳ್ತಾರೆ ನೀವು ಪ್ರಶ್ನೆಗೆ ಜನಗಳಿಗೆ ಪ್ರಶ್ನೆಗೆ ಅವರು ಬುದ್ಧಿ ಅವರೇ ಫಸ್ಟ್ ದಿವಸ ಮಾತಾಡಿದಾಗಲೂ ಎಲ್ಲ ಜಾತಿಯವರು ಮಠನೇ ಹೇಳಿರೋದು, ಪಂಚಾದಿಗಳು ಅಂತ ಹೇಳಿರೋದು. ಇಲ್ಲಿ ಯಾವುದೇ ಥರದ ಗೊಂದಲ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ತನಕ ಜಾತ್ರೆ ಚೆನ್ನಾಗಿ ನಡ್ಕೋಬೇಕಾದ್ರೆ ಇದನ್ನ ಕಚ್ಚುಕ್ಕಿ ಆಗಬೇಡಿ. ಬೇರೆಯವ್ರು ಯಾರೇ ಬೇರೆ ಕಡೆಯಿಂದ ನಮ್ಮ ತಾಲೂಕು ಬೇರೆ ಬಿಟ್ಟು ಬೇರೆ ಯಾರೇ ಬಂದರೂ ಅವ್ರನ್ನ ಕಳಿಸ್ಕೊಡ್ಬೇಕಾಗಿ ಗೌರವಯುತವಾಗಿ ಕಳಿಸ್ಕೊಡಿಗಳನ್ನ ಕಳಿಸ್ಕೊಡಿರ್ಬೇಕಾಗಿರೋದು ಜವಾಬ್ದಾರಿ ನಮ್ಮದು. ಯಾವುದೇ ಥರದ ಏನಪ್ಪ ಇಲ್ಲಿ ಬಂದರು ಅಂತ ಮುಂದೆ ಮಿಕ್ಸ್ ಮಾಡಿಸ್ಕೊಂಡು ಹೋಗ್ಬೇಕು ಯಾರಿಗೂ, ಯಾರೇ ಆಗಿರಲಿ ಅದು ಆಯ್ತಣ್ಣ ತಮ್ಮದು ಆಯ್ತಲ್ವಾ. ಈಗ ಇದನ್ನ ಹೇಳಿದಿರಲ್ಲ, ಅದನ್ನ ಮಾತಾಡಿದ್ದೀನಿ ಆಗಲೇ. ಅವ್ರು ಬಂದು ಕ್ಷಮೆ ಕೇಳ್ತೀವಿ ಅಂತ ಹೇಳ್ಕೊಂಡವ್ರೆ, ಕಳಿಸಿ ಆಯ್ತಾ. ಇದನ್ನ ದಯವಿಟ್ಟು ಮುಂದುವರ್ಸ್ಕೊಂಡು ಹೋಗ್ಬೇಡಿ. ಅವ್ರು ಬಂದಾಗ ನಾನು ಕೇಳ್ಕೊಳ್ಳೋದಿಷ್ಟ ಎಲ್ಲ ಶಾಂತಿಯಿಂದ ಇದ್ದು ನಿಧಾನ ಕಂಡ್ರೆ ಕೊಡ್ರಿ ಅಣಿಸ್ತೀರಿ ಆದಾಗೆ ಹೇಳ್ಬೇಕು. ಈಗ ಭಾಗ್ಯ ಕೊಟ್ಟರೆ ಹಾಳು ಮಾಡಿದ್ರೆ ಈಗ ನಾರಾಯಣ